ಕೇಳೋದಕ್ಕೆ ಸಿಗ್ತಾ ಇದೆ. ಎಲ್ಲೆಲ್ಲೂ ರಾಮನ ಕಟೌಟ್ಗಳು ರಾರಾಜಿಸ್ತಾ ಇದೆ. ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಅಷ್ಟು ದೊಡ್ಡ ಮಟ್ಟದ ಸಂಭ್ರಮ. ಅದೇ ಕಾರಣಕ್ಕೆ ಹೇಳುದು ಮತ್ತೊಮ್ಮೆ ದೀಪಾವಳಿ ಹಬ್ಬ ನಮಗೆಲ್ಲ. ಆ ದೀಪಾವಳಿ ಹಬ್ಬದ ಆಚರಣೆಗೆ ಎಲ್ಲರೂ ಕೂಡ ಸಿದ್ಧಗೊಳ್ತಿದ್ದಾರೆ. ಮಂಡ್ಯ ಭಾಗದಲ್ಲೂ ಕೂಡ ಅಂಥದ್ದೇ ಒಂದು ಸಂಭ್ರಮ ಮನೆ ಮಾಡಿದೆ. ಮಂಡ್ಯದಲ್ಲೂ ರಾಮ ಮಂದಿರ ಉದ್ಘಾಟನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ಉದ್ಘಾಟನೆ ಎಂದೇ ಮಂಡ್ಯದಲ್ಲೂ ಉದ್ಘಾಟನೆ ಆಗ್ಲಿಕ್ಕಿದೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ರಾಮಲಲ್ಲಾ ಮೂರ್ತಿ ಕೆತ್ತಿರುವ ಶಿಲ್ಪಿಯಿಂದಲೇ ರಾಮನ ವಿಗ್ರಹ ಸಿದ್ಧಗೊಂಡಿರೋದು. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮನ ವಿಗ್ರಹ ಜನವರಿ 22ರಂದೇ ಲೋಕಾರ್ಪಣೆ. ಮಂದಿರ ನಿರ್ಮಾಣವಾಗಿರುವಂತಹ ರಾಮ ಮಂದಿರ ಮೂರ್ತಿ ಕೆತ್ತಿರುವ ಅರುಣ್ ಯೋಗಿರಾಜ್ಗೆ ಸನ್ಮಾನ ಕೂಡ ಮಾಡಲಾಗಿದೆ. ಸುಮಾರು 3.25 ಅಡಿ ಇರುವಂತಹ ರಾಮನ ವಿಗ್ರಹ ಇದಾಗಿದೆ. ರಾಮನ ಮೂರ್ತಿಯ ಜೊತೆಗೆ ಸೀತೆ, ಲಕ್ಷ್ಮಣ ಹಾಗೂ ಹನುಮಂತನ ವಿಗ್ರಹ ಕೆತ್ತನೆ ಮಾಡಿಕೊಟ್ಟಿದ್ದಾರಂತೆ ಅರುಣ್ ಯೋಗಿರಾಜ್. 1 ವರ್ಷದ ಹಿಂದೆಯೇ ಮೂರ್ತಿಗಳನ್ನ ಕೆತ್ತಿಕೊಟ್ಟಿದ್ದಾರೆ ಶಿಲ್ಪಿ ಅರುಣ್ ಯೋಗಿರಾಜ್. ಜನವರಿ 22ಕ್ಕೆ ಮಂಡ್ಯದಲ್ಲೂ ಕೂಡ ಅದೇ ರೀತಿ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ. ನಂತರ ಭಾರತೀಯರ ಕನಸು ನನಸಾಗುವಂತ ಕ್ಷಣ ಹತ್ತಿರ ಬಂದೇ ಬಿಟ್ಟಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುವಂತ ದಿನವೇ ಮಂಡ್ಯದ ಲೇಬರ್ ಕಾಲೋನಿಯಲ್ಲೂ ಕೂಡ ನೂತನ ದೇವಾಲಯ ಅಂದರೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಇನ್ನು ಮತ್ತೊಂದು ವಿಶೇಷ ಏನು ಅಂದರೆ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡಿಕೊಟ್ಟಿರುವಂಥ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಮಂಡ್ಯದ ರಾಮ ಮಂದಿರಕ್ಕೂ ಕೂಡ ರಾಮ ಮೂರ್ತಿಯನ್ನು ಕೆತ್ತನೆ ಮಾಡಿಕೊಟ್ಟಿದ್ದಾರೆ. ಸದ್ಯ ಆ ಮೂರ್ತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇ ಮೂರ್ತಿಯನ್ನು ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿಕೊಟ್ಟಿರುವಂಥದ್ದು. ರಾಮಲಲ್ಲಾ ಮೂರ್ತಿ ಕೆತ್ತನೆ ಮಾಡೋದಕ್ಕೂ ಮೊದಲೇ ಈ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿಕೊಟ್ಟಿದ್ರು. ಸುಮಾರು 1 ವರ್ಷಗಳ ಹಿಂದೆ ಅಂದರೆ 2022ರ ಜನವರಿಯಲ್ಲೇ ಈ ಒಂದು ಮೂರ್ತಿ ಕೆತ್ತನೆ ಕಾರ್ಯವನ್ನು ಮುಗಿಸಿ ರಾಮ ಮಂದಿರ ಸೇವಾ ಸಮಿತಿಗೆ ಹಸ್ತಾಂತರ ಮಾಡಿದರು. ಅದಾದ ಬಳಿಕ ಅವರಿಗೆ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡುವಂಥ ಅವಕಾಶ ಬಂದಿತ್ತು. ಇನ್ನು ದೃಶ್ಯದಲ್ಲಿ ಗಮನಿಸ್ಬೋದು, ಅತ್ಯಂತ ಆಕರ್ಷಕವಾಗಿರುವಂಥ ರಾಮ ಮೂರ್ತಿಯನ್ನು ಕೆತ್ತನೆ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಜನವರಿ 22ನೇ ತಾರೀಕು ಅಂದರೆ ಸೋಮವಾರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಅವತ್ತೇ ಈ ಒಂದು ಮೂರ್ತಿಯು ಕೂಡ ಪ್ರತಿಷ್ಠಾಪನೆಗೆ ಸಜ್ಜಾಗಿರುವಂಥದ್ದು. ಇದು ಈ ಭಾಗದ ಜನರ ಸಂಭ್ರಮಕ್ಕೆ ಕಾರಣ ಆಗಿದೆ. ರಾಮ ಮೂರ್ತಿಯ ಜೊತೆಗೆ ಏನು ಹನುಮಂತನ ಮೂರ್ತಿಯನ್ನು ಕೂಡ ಕೆತ್ತನೆ ಮಾಡಿಕೊಟ್ಟಿದ್ದಾರೆ. ಹನುಮಂತನ ಮೂರ್ತಿಯು ಕೂಡ ಅಷ್ಟೇ ಆಕರ್ಷಕವಾಗಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ಬೋದು. ಅರುಣ್ ಯೋಗಿರಾಜ್ ಅವರ ಕೈಯಿಂದ ಮೂಡಿಬಂದಿರುವಂಥ ವಿಗ್ರಹಗಳನ್ನು ಪ್ರತಿಷ್ಠಾಪನೆಗೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಈ ಭಾಗದ ಜನರ ಸಂಭ್ರಮಕ್ಕೆ ಕಾರಣ ಆಗಿರುವಂಥದ್ದು. ಇನ್ನು ದೃಶ್ಯದಲ್ಲಿ ಗಮನಿಸ್ಬೋದು, ಮತ್ತೊಂದು ಕಡೆ ರಾಮ ಮೂರ್ತಿಯ ಜೊತೆಗೆ ಗಣೇಶನ ವಿಗ್ರಹ, ಲಕ್ಷ್ಮಿಯ ವಿಗ್ರಹ ಜೊತೆಗೆ ಸೀತೆ, ಲಕ್ಷ್ಮಣ ವಿಗ್ರಹಗಳನ್ನು ಕೂಡ ಅರುಣ್ ಯೋಗಿರಾಜ್ ಅವರು ಕೆತ್ತನೆಯನ್ನು ಮಾಡಿಕೊಟ್ಟಿರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಅಂದರೆ ಸುಮಾರು 14 ವರ್ಷಗಳಿಂದ ಲೇಬರ್ ಕಾಲೋನಿಯಲ್ಲಿ ನೂತನ ದೇವಾಲಯ ಅಂದರೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ಒಂದು ಪ್ರಯತ್ನ ಆಗಿತ್ತು. 14 ವರ್ಷಗಳಿಂದಲೂ ಕೂಡ ದೇವಾಲಯ ನಿರ್ಮಾಣ ಕಾರ್ಯ ಸಾಗಿತ್ತು, ಆದರೆ ನಿಧಾನಗತಿಯಲ್ಲಿ ಸಾಗಿತ್ತು. ಸದ್ಯ ಭಾರತೀಯರ ಕನಸು ನನಸಾಗುವಂಥ ಕ್ಷಣ ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾಗುವ ಕ್ಷಣ ಹತ್ತಿರವಾಗ್ತಾ ಇದೆ. ಆ ಒಂದು ಕ್ಷಣ ಎಲ್ಲರಲ್ಲಿ ಸಂಭ್ರಮವನ್ನು ತರಿಸಿದರೆ, ಮತ್ತೊಂದೆಡೆ ಏನು ಮಂಡ್ಯದ ಲೇಬರ್ ಕಾಲೋನಿಯಲ್ಲೂ ಕೂಡ ಅಂದೇ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಅದ್ರ ಜೊತೆಗೆ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡಿಕೊಟ್ಟಿರುವಂಥ ಅರುಣ್ ಯೋಗಿರಾಜ್ ಅವರೇ ಮಂಡ್ಯದ ದೇಗುಲಕ್ಕೂ ಕೂಡ ರಾಮಮೂರ್ತಿಯನ್ನು ಕೆತ್ತನೆ ಮಾಡಿಕೊಟ್ಟಿರುವಂಥದ್ದು ಈ ಭಾಗದ ಜನರ ಸಂಭ್ರಮಕ್ಕೆ ಕಾರಣ ಆಗಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಅಯೋಧ್ಯೆಯಲ್ಲಿ ಬಹು ನಿರೀಕ್ಷಿತ ಕೋಟ್ಯಾನುಕೋಟಿ ಹಿಂದೂಗಳ ಪ್ರಾರ್ಥನೆಯ ಫಲವಾಗಿ ಭವ್ಯ ಮಂದಿರ ತಲೆ ಎತ್ತಿದೆ. ಬಹಳ ಕುತೂಹಲ, ನಿರೀಕ್ಷೆಗಳಿರೋದು ಮಂದಿರ ಹೇಗಿರಬಹುದಪ್ಪ, ರಾಮ ಮಂದಿರ ನೋಡುವಂತ ಸೌಭಾಗ್ಯ ನಮಗೆ ಯಾವಾಗ ಸಿಗುತ್ತೆ, ಅಯೋಧ್ಯೆಗೆ ಯಾವಾಗ ಹೋಗ್ತೀವಿ, ರಾಮಲಲ್ಲನ ಯಾವಾಗ ಕಣ್ತುಂಬಿಕೊಳ್ತೀವಿ ಅಂತ ಬಹಳ ಕಾತುರದಿಂದ ಕೋಟ್ಯಾನುಕೋಟಿ ಹಿಂದೂಗಳು ಕಾಯ್ತಿದ್ದಾರೆ. ಅಯೋಧ್ಯೆಯಲ್ಲಿ ತಲೆ ಎತ್ತಿರುವ ಭವ್ಯ ರಾಮ ಮಂದಿರ ಹೇಗಿದೆ ಗೊತ್ತಾ?
ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಭವ್ಯ ರಾಮ ಮಂದಿರದ ವಿಶೇಷತೆ, ಅದರ ಲುಕ್, ಯಾವ ರೀತಿ ನಿರ್ಮಾಣ ಕಾರ್ಯ ಸಾಗ್ತಾ ಇದೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಮಂದಿರದ ಮೊದಲ ಲುಕ್ ಹೇಗಿದೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಭವ್ಯ ರಾಮ ಮಂದಿರದ ದೃಶ್ಯ ನಿಮಗಾಗಿ. ಭವ್ಯತೆ ಸಾರುತ್ತಿದೆ ಮಂದಿರದ ಶಿಖರ ಗೋಪುರಗಳು. ಶ್ರೀರಾಮ ಮಂದಿರ ಕಣ್ತುಂಬಿಕೊಳ್ಳುವಂತಹ ಸೌಭಾಗ್ಯ, ಹಿಂದೂಗಳು ಕಾತ್ರದಿಂದ ಕಾಯ್ತಾ ಇರುವಂತಹ ದೃಶ್ಯ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ. ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ತಲೆ ಎತ್ತಿದೆ. ಮಂದಿರ ಉದ್ಘಾಟನೆಗೂ ಮೊದಲು ಸಾರ್ವಜನಿಕರಿಗೆ ಒಳಗೆ ಪ್ರವೇಶವಿಲ್ಲ, ಆದರೆ ದೂರದಿಂದ ಕಾಣುತ್ತಿದೆ ಮಂದಿರದ ನೋಟ. ರಾಮ ಭಕ್ತರನ್ನ ಪುಳಕಿತಗೊಳಿಸುತ್ತಿದೆ ಮಂದಿರದ ಆ ನೋಟ. ದೇಗುಲದ ಶಿಖರ ಗೋಪುರಗಳು ಭವ್ಯತೆಯನ್ನ ಸಾರ್ತಾ ಇದೆ. ಅಯೋಧ್ಯೆಗೆ ನಿನ್ನೆ ಬಾಲರಾಮನ ಮೂರ್ತಿಯನ್ನ ತರಲಾಯಿತು. ಇವತ್ತು ಅದೇ ಬಾಲರಾಮ ಮೂರ್ತಿ ರಾಮ ಮಂದಿರದ ಗರ್ಭಗುಡಿಯ ಒಳಗಡೆ ಪ್ರತಿಷ್ಠಾಪನೆಯಾಗೋದು. ಜನವರಿ 22ಕ್ಕೆ ಇದೇ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಮಾಡಲಾಗುತ್ತೆ. ಆದ್ರೆ ಇವತ್ತು ಬಾಲರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಆಗ್ಲಿಕ್ಕಿದೆ. ಆ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರಗಳು ಸಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನಿನ್ನೆಯಿಂದಲೂ ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ, ಮೂರ್ತಿಯನ್ನ ತುಂಬಾ ಹತ್ತಿರದಿಂದ ತೋರಿಸುವಂತಹ ಪ್ರಯತ್ನವನ್ನ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾರು ಮಾಡದೇ ಇರುವಂತಹ ಪ್ರಯತ್ನವನ್ನ ಮಾಡಿತ್ತು. ಹತ್ತಿರದಿಂದ ನೋಡುವಂತಹ ಸೌಭಾಗ್ಯ ಎಲ್ಲರಿಗೂ ಕೂಡ. ಇವತ್ತು ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಕರ್ನಾಟಕದ ಶಿಲ್ಪಿ ಕೆತ್ತಿರೋ ಮೂರ್ತಿ ವಿರಾಜಮಾನವ ಆಗೋದಕ್ಕೆ ಕೆಲ ಕ್ಷಣಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. 12 ಅಧಿವಾಸ ಪೂಜೆಯೊಂದಿಗೆ ರಾಮಲಲ್ಲಾ ಗರ್ಭಗುಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಮಧ್ಯಾಹ್ನ 12:45ರಿಂದ 1 ಗಂಟೆಯೊಳಗಡೆ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ. ಮೂರ್ತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಜನವರಿ 22ರಂದು ಆ ಪಟ್ಟಿಯನ್ನ ತೆರವು ಮಾಡಲಾಗುತ್ತೆ. ಕಾರಣ ಆ ದಿನ ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಆದ ಬಳಿಕ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ, ಅದನ್ನ ತೆರವು ಮಾಡಲಾಗುತ್ತೆ. ಇಂದು ಗಣೇಶಾಂಬಿಕಾ ಪೂಜೆ, ವರುಣ ಪೂಜೆ, ಮಾಂತ್ರಿಕ ಪೂಜೆ, ಬ್ರಾಹ್ಮಣ ವರುಣ, ವಾಸ್ತು ಪೂಜೆ ಮತ್ತು ಔಪಚಾರಿಕ ಪೂಜೆ ಪುನಸ್ಕಾರಗಳು ಇವತ್ತು ಜರುಗುತ್ತೆ ಗರ್ಭಗುಡಿಯ ಒಳಗಡೆ. ನೋಡಿ, ಎಲ್ಲೆಲ್ಲೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಸಿದ್ಧವಾಗಿರೋದ್ರಿಂದ 4 ದಿನ ಬಾಕಿ ಉಳ್ಕೊಂಡಿರೋದ್ರಿಂದ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ರಾಮನಾಮ ಜಪಗಳು ನಮಗೆ